ಗೆಸ್ಟ್ ಯಾರನ್ನ ಕರೆಯೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ಈ ಸಿನಿಮಾದ ರಿಲೀಸಿನ ಡೇಟನ್ನು ಅನೌನ್ಸ್ ಮಾಡೋವಂಥ ಸಮಯಕ್ಕೆ ಯಾರು ಸಿಗ್ತಾರೆ ಅಂತಂದರೆ, ಇವತ್ತು ಈ ಸಿನಿಮಾಗೆ ಇರೋವಂಥ ಆಶೀರ್ವಾದ ಏನು ಅಂತಂದರೆ, ಕರ್ನಾಟಕದಲ್ಲಿ ಅರ್ಧ ಕನ್ನಡ ಚಿತ್ರರಂಗನೇ ಇಲ್ಲಿ ಬಂದು ಕುಂತಿದೆ. ಇದು ಈ ಸಿನಿಮಾ ಪಡ್ಕೊಂಡು ಬಂದಂಥದ್ದು ಒಂದು ಕನ್ನಡ ಸಿನಿಮಾಗೆ ನಾವು ಇದೀವಿ ಅಂತ ಅನ್ನೋವಂಥದ್ದು ದೊಡ್ಡವರು ಇಲ್ಲಿ ಬಂದು ಕುಂತು ಹರಿಸಿ ಹೋಗಿದ್ದಾರೆ. ನಾನು ಎಲ್ಲ ಅಮೂಲ್ಯ ಅವರಿಂದ ಶುರು ಮಾಡ್ತೀನಿ. ಅಮೂಲ್ಯ ಅವರು ಬಂದಿದ್ದರು. ಅಂದರೆ ಅವರು ಎಷ್ಟು ಚಂದ ಅವ್ರು ಮಾತಾಡಿದ್ರು ಅಂತಂತಂದರೆ, ನಂದೇನೇನೋ ಈ ಸಿನಿಮಾದಲ್ಲಿ ನಾನೂ ಇದ್ದೀನೇನೋ ಅನ್ನೋಷ್ಟೇ ಪ್ರೀತಿಯಿಂದ ಮಾತಾಡಿದಂಥದ್ದು. ಗುರು ಸರ್ ಇಂದ ಶುರು ಮಾಡ್ತೀನಿ. ನನ್ನ ಮತ್ತು ಅವರ ಒಂದು ಕಾಮನ್ ವರ್ಲ್ಡ್, ವಿ ಬಿಲಾಂಗ್ ಟು ಒನ್ ಕಾಮನ್ ವರ್ಲ್ಡ್. ಏನಂತಂದರೆ ಮ್ಯೂಸಿಕ್. ಅದು ಸರ್, ನಿಮ್ಮ ಮ್ಯೂಸಿಕ್ಕಿನ ವಿಚಾರದಲ್ಲಿ ನಾನು ನಿಮ್ಮ ದೊಡ್ಡ ಅಭಿಮಾನಿ ಸರ್. ನನಗೆ ಒಂದು ಆಸೆ ಇದೆ ಲೈಫಲ್ಲಿ, ಒಂದು ಸಿನಿಮಾಗೆ ನೀವು ಮ್ಯೂಸಿಕ್ ಬೇಕು, ನೀವು ಮ್ಯೂಸಿಕ್ ಮಾಡಬೇಕು ನನ್ನ ಸಿನಿಮಾಗೆ. ಇದೊಂದು ಭಾಳಷ್ಟು ದಿವಸದಿಂದ, ನಾನು ಇವಾಗಿಂದಲ್ಲ, ನಾನು ಕ್ಯಾರೆಕ್ಟರ್ ಮಾಡ್ತಾ ಇದ್ದಾಗಿಂದನೂ ಕೂಡ ಇಂಥವ್ರ ಸಿನಿಮಾ ನಾನು ಮಾಡಬೇಕಲ್ಲ ಒಂದ್ಸಲ ಅಂತ ಆಸೆ ಇದ್ದಿದ್ದು ನನಗೆ. ಇವತ್ತು ಈ ಸ್ಟೇಜ್ ಮುಖಾಂತರ ನಾನು ನಿಮಗೆ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಆಮೇಲೆ ಮಾಲಾಶ್ರೀ ಮೇಡಮ್ ಅವರು, ಆರಾಧನಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ಎಂಥ ದೊಡ್ಡ ಶಕ್ತಿ ಅಂತಂದರೆ, ಎಲ್ಲರೂ ಅವ್ರ ಬಗ್ಗೆ ಹೇಳ್ತಾರೆ. ನೀವು ಗಮನಿಸಿ, ಯಾವಾಗಲೇ ಎಲ್ಲರೂ ಸ್ಟೇಜ್ ಬಿಟ್ಟು ಹೋದಾಗ ಆ್ಯಕ್ಚುಲಿ ಅವ್ರು ಮೈಕ್ ಹಿಡ್ಕೊಂಡು ನಿಂತಾಗ ನಾನು ಹಿಂದೆ ನಿಂತಿದ್ದೆ. ಏನಕ್ಕೆ ಅಂತಂದರೆ, ನನ್ನ ಜೀವನದಲ್ಲಿ ಒಂದು ಆಸೆ ಇದ್ದಿದ್ದೇನು ಅಂತಂದರೆ, ಅವ್ರ ಹತ್ರ ಸ್ಕ್ರೀನ್ ಸ್ಪೇಸನ್ನ ಶೇರ್ ಮಾಡ್ಕೊಳಕ್ಕಾಗದಿದ್ರು ಸ್ಟೇಜನ್ನಾರು ನಿಮ್ಮ ಜೊತೆಗೆ ಒಂದು 5 ನಿಮಿಷ ಶೇರ್ ಮಾಡ್ಕೊಳ್ಬೇಕು ಅಂತ ಅನಿಸಿತ್ತು ಮೇಡಮ್. ಅದಕ್ಕೋಸ್ಕರ ಹಿಂದೆ ನಿಂತಿದ್ದೆ ನಾನು. ಒಂದು ಫ್ಯಾನ್ ಬಾಯ್ ಮೂಮೆಂಟನ್ನೇ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ, ನನ್ನ ಮನೆಯಲ್ಲಿ ತುಂಬ ದೊಡ್ಡ ಅಭಿಮಾನಿಗಳು ನಿಮ್ಮ ಸಿನಿಮಾಗಳಿಗೆ. ಯಾರೋ ಏನೋ ಗೊತ್ತಿಲ್ಲ, ಹೇಳ್ತೀನಿ, ನನ್ನ ವೈಫು ನಿಮ್ಮ ಬಿಗ್ಗೆಸ್ಟ್ ಫ್ಯಾನ್, ಬಿಗ್ಗೆಸ್ಟ್ ಫ್ಯಾನ್. ಇವತ್ತು ಹಿಂದೆ ನಿಂತಿರೋದನ್ನ ಅವಳು ನೋಡ್ತಾ ಇರ್ತಾಳೆ. ಖಂಡಿತವಾಗ್ಲೂ ಈ ಕ್ಲಿಪ್ಪನ್ನು ಖಂಡಿತ ಕಟ್ ಮಾಡಿ ಅವಳು ಸ್ಟೇಟಸ್ಗೆ ಹಾಕೋತಾಳೆ, ಅಷ್ಟು ಖುಷಿ. ವಿಜಯ್ ಸರ್, ನಾನು ಏನಂತ ಹೇಳಿ ಅವ್ರಿಗೆ, ಎಂಥ ಒಳ್ಳೆಯ ಮನುಷ್ಯ, ಎಂಥ ಒಳ್ಳೆಯ ಟೆಕ್ನಿಷಿಯನ್. ಇಂಥವರೆಲ್ಲ ನಮ್ಮ ಜೊತೆಯಲ್ಲಿ ಇರೋವಂಥದ್ದು ಈ ಸಿನಿಮಾಗೆ ಸಿಕ್ಕಿರೋವಂಥ ಅತಿ ದೊಡ್ಡ ಶಕ್ತಿ. ಧೀರನ್ ಸರ್, ಏನಂತಂದರೆ, ನಿಮ್ಮ ತಂದೆಯವರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಾನು ಸ್ಕ್ರೀನ್ ಸ್ಪೇಸ್ನ ಹಂಚ್ಕೊಂಡಿದ್ದೀನಿ. ನಾನು ಬಂದಂಥ ಮೊದಲನೇ ದಿವಸದಲ್ಲಿ ಕೆಲಸ ಮಾಡಿದಂಥ ನಾಯಕ ನಟರಲ್ಲಿ ಅವರು ಕೂಡ ಒಬ್ಬರು. ಖಂಡಿತ ಹೇಳ್ತೀನಿ, ನನ್ನನ್ನು ಎಷ್ಟು ಚೆಂದ, ಯಾಕಂದರೆ ನಾನು ಹೊಸಬ ಆವಾಗ, ಅವರೆಲ್ಲ ಕೊಟ್ಟಂಥ ಸಪೋರ್ಟಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂದರೆ ತಪ್ಪಾಗಿಲ್ಲ ಸರ್. ಇವತ್ತು ಖಂಡಿತವಾಗ್ಲೂ ಆ ಥರದವರೆಲ್ಲ ಹಿಂಗೆ ಕೈ ಹಿಡಿದು ಬಂದು ನಿಂತ್ಕೊಳ್ರಿ ಇಲ್ಲಿ ಅಂತ ಹೇಳೋವಂಥದ್ದು. ಇನ್ನೊಂದು ಹೇಳ್ತೀನಿ ನಿಮಗೆ, ಒಂದು ಸಿನಿಮಾ ಶೂಟಿಂಗಲ್ಲಿ ಹೊರಗಡೆ ಇದ್ವಿ. ಹೊರಗಡೆ ನಡೀತಾ ಇತ್ತು. ಸಾಯಂಕಾಲ ಅವ್ರಿಗೇನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಹಿಂಗೆ ಕೈ ಹಿಡಿದು ಹಿಂಗೆ ಹೇಳ್ಕೊಂಡು, ಹಿಂಗೆ ಕೈ ಮೇಲೆ ಹಿಂಗೆ ಎನಿಮಲ್ ಹಾಕ್ಕೊಂಡು, ನೀವು ಯಾಕೆ ಒಂದು ಹೀರೋ ಟ್ರೈ ಮಾಡಬಾರ್ದು ಅಂತ. ಖಂಡಿತ ಯಾಕೆ ನೀವು ಒಂದು ಹೀರೋ ಮಾಡಬಾರ್ದು ಅಂತ. ನನಗೆ ದೇವರನ್ನ ನಾನು ಯಾವುದನ್ನು ಕನಸನ್ನು ಇಟ್ಕೊಂಡು ಬಂದಂಥವನ್ನಲ್ಲ. ನೋಡಿ, ಅದು ಯಾವ ಗಳಿಗೆಯಲ್ಲಿ ಅವ್ರ ಬಾಯಿಂದ ಶಬ್ದ ಬಂತೋ ಏನೋ ಗೊತ್ತಿಲ್ಲ. ಅದಾದ ಕೆಲವೇ ವರ್ಷಗಳಲ್ಲಿ ನಾಯಕ ನಟನಾಗಿ ನಿಂತ್ಕೊಳ್ತೀನಿ. ಎಲ್ಲ ಕ್ರೆಡಿಟ್ಸು, ಎಲ್ಲ ಆಶೀರ್ವಾದ ಅವರುಗಳಿಗೆ ಸೇರಬೇಕಾಗಿರೋವಂಥದ್ದು ಸರ್. ಅವ್ರನ್ನ ರೆಪ್ರೆಸೆಂಟೇಟಿವ್ ಆಗಿ ನೀವು ಬಂದಿದ್ದೀರಿ. ನಿಮ್ಮ ವಿಶ್ವಾಸ ಖಂಡಿತವಾಗಲೂ ತುಂಬ ದೊಡ್ಡ ಶಕ್ತಿ ನಮಗೆ. ಆ್ಯಂಡ್ ಪ್ರವೀಣ್ ಸರ್ ಮತ್ತು ಮಹಾದೇವ್ ಸರ್, ನಿಮ್ಮ ಜೊತೆಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾನು. ಅಯ್ಯೋ ಇಲ್ಲ ಸರ್ ಜೊತೆಲಿ ಒಂದು ಸಿನಿಮಾ ಮಾಡಬೇಕಾಗಿತ್ತು ನಾವು ಭಾಳ ವರ್ಷಗಳಿಂದ. ಅದಾಗಲಿಲ್ಲ. ಸಿನಿಮಾನು ತುಂಬ ದೊಡ್ಡ ಇದಾಯಿತು ಸರ್. ನಮ್ಮಿಬ್ಬರು ಒಂದು ಒಳ್ಳೆಯ ರಾಶಿ ಇದೆ. ಖಂಡಿತವಾಗ್ಲೂ ಮುಂದಿನ ದಿವಸಗಳಲ್ಲಿ ನಾವು ಸಿನಿಮಾ ಮಾಡಲೇಬೇಕು. ಪ್ರವೀಣ್ ಸರ್ ಅವ್ರ ಜೊತೆಲಿ ಸಿನಿಮಾ ಮಾಡಿದ್ದೀನಿ. ಪ್ರಥಮ ಅವ್ರಿಗೇನು ಹೇಳಿ ನಾನು ಪ್ರಥಮ ಅವ್ರಿಗೇನು ಹೇಳಿ, ಅವ್ರನ್ನ ಎಲ್ಲರೂ ಒಳ್ಳೆಯ ಹುಡುಗ ಪ್ರಥಮ್ ಅಂತಾರೆ. ಆದರೆ ನಾನು ನಮ್ಮನೆ ಹುಡುಗ ಪ್ರಥಮ್ ಅಂತೀನಿ. ಯಾಕಂದರೆ ಅಷ್ಟೇ ಪ್ರೀತಿ ನನಗೆ. ಏನೋ ಗೊತ್ತಿಲ್ಲ, ಅವ್ರ ಮನೆಗೆ ಬಂದಾಗೆಲ್ಲನೂ ಕೂಡ ಏನೋ ನಮ್ಮ ದೂರದ ರಿಲೇಷನ್ ಒಬ್ಬರು ಬಂದರೆ ಅವರ ಆಲಿಂಗನದಲ್ಲಿ ಆ ಥರದೊಂದು ಆತ್ಮೀಯತೆ ಇದೆ ಸರ್. ನಾನು ಖಂಡಿತವಾಗ್ಲೂ ಈ ಸಿನಿಮಾದಲ್ಲಿ ಒಂದು ಪುಟಾಣಿ ಪಾತ್ರ ಮಾಡಿದ್ದಾರೆ. ಅವರು ನಾಯಕ ನಟರಾಗಿದ್ರೂ ಕೂಡ ಒಂದು ಪುಟಾಣಿ ಪಾತ್ರವನ್ನು ವಹಿಸ್ಕೊಂಡು ಮಾಡುವಂಥ ಅವರಿಗೆ ನಮ್ಮ ಇಡೀ ತಂಡದ ಪರವಾಗಿ ಅಭಾರಿ ಸರ್. ನಾವೆಲ್ಲ ಏನಿಲ್ಲ
ಚಿಕ್ಕಣ್ಣವರು ಈ ಸಿನಿಮಾದ ತುಂಬ ದೊಡ್ಡ ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ನನ್ನ ಚಿಕ್ಕಣ್ಣ ಅಧ್ಯಕ್ಷದಿಂದ ಶುರುವಾದಂಥ ಒಂದು ಕಾಂಬಿನೇಷನ್ನು, ಒಂದು ಈ ಸಿನಿಮಾಗೆ ಸಿಕ್ಕಂಥ ಬ್ಲೆಸ್ಸಿಂಗು, ಇನ್ನೊಂದು ಏನಪ್ಪ ಅಂದರೆ ಜವಾಬ್ದಾರಿ. ಯಾಕಂದರೆ ನಾವು ಇಬ್ಬರ ಜೊತೆಲಿ ಇದ್ದೀವಿ ಅಂತಂತಂದರೆ ತುಂಬ ದೊಡ್ಡ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಆ ಎಕ್ಸ್ಪೆಕ್ಟೇಷನ್ನ ಈ ಸಿನಿಮಾ ನಮ್ಮಿಬ್ಬರ ಕಾಂಬಿನೇಷನ್ನು ಸುಳ್ಳು ಮಾಡಲ್ಲ ಅನ್ನೋ ಭರವಸೆ ಇಡೀ ತಂಡದ ಪರವಾಗಿ ನಾನು ಕೊಡ್ತೀನಿ. ಬೇರೆ ಥರದಲ್ಲಿ ನಾನು ಅಧ್ಯಕ್ಷ ಅವರು ಉಪಾಧ್ಯಕ್ಷ ಅಲ್ಲ, ನಾವಿಬ್ಬರು ಬೇರೆ ಥರದಲ್ಲಿ ಇರ್ತೀವಿ. ಆದರೆ ನಮ್ಮಿಬ್ಬರ ಕಾಂಬೋನ ನೀವು ಮಿಸ್ ಮಾಡ್ಕೊಳ್ಳಲ್ಲ ಅಂತಂದು ಈ ಸಿನಿಮಾದಲ್ಲಿ ಹಲವಾರು ದೊಡ್ಡ ಕಲಾವಿದರುಗಳು ಆಗಿದ್ದರು. ಅದಿತಿ ಅವರ ಜೊತೆಯಲ್ಲಿ ಫಸ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಮೇಘನ್ ಅವರಿಲ್ವಾ? ಮೇಘನ್ ಅವರಿದ್ದಾರೆ, ಕರೆಕ್ಟ್. ಪ್ರಭು ಅವರಿದ್ದಾರೆ, ರಜನಿ ಅವರಿದ್ದಾರೆ. ನನಗೆ ಇಲ್ಲೊಂದು ವಿಚಾರ ಹೇಳಬೇಕು. ನಾನು ಭಾಳ ದಿವಸದಿಂದ ಇದನ್ನು ಹೇಳಬೇಕು ಅಂತಿದ್ದೆ. ಏನಾಗುತ್ತೆ ಗೊತ್ತಾ, ಕೆಲವು ನಟರಿಗೆ ಅದೇನೋ ಗೊತ್ತಿಲ್ಲ ರೀ, ಇಂಥವ್ರ ಜೊತೆ ನಾನು ಆ್ಯಕ್ಟ್ ಮಾಡಬೇಕಲ್ಲ ಅಂತ ಅನ್ನೋವಂಥದ್ದು ಬಂದೇ ಬರುತ್ತೆ. ಅದೇನೋ ಗೊತ್ತಿಲ್ಲ, ಇವ್ರ ಜೊತೆಲಿ ತುಂಬ ಒಂದು ದೊಡ್ಡ ಲಿಸ್ಟ್ ಇದೆ ನನಗೆ, ಇಂಥವ್ರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋವಂಥದ್ದು. ಅದರಲ್ಲಿ ಆ ಲೀಸ್ಟಲ್ಲಿ ಒಂದು ಟಿಕ್ ಮಾಡುವಂಥ ಈ ಕೆಲಸ ಇಲ್ಲಿ ಆಗಿದೆ ಅಂತ ಅನ್ನೋದಾದರೆ, ಒಬ್ಬರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ನಾವು ಬಹಳ ವರ್ಷಗಳಿಂದ ಹಂಬಲಿಸ್ತಾ ಇದ್ದೆ ನಾನು, ಒಬ್ಬರ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋವಂಥದ್ದು. ಈ ಸಿನಿಮಾದ ಮುಖಾಂತರ ಅದಾಯಿತು ಅಂತ ಅನ್ನೋದಾದರೆ ದ್ಯಾಟ್ ಈಸ್ ನನ್ ಅದರ್ ದೆನ್ ಮೇಘ್ನಾ ಗಾಂವ್ಕರ್ ಅವರು. ಖಂಡಿತ ಇವತ್ತು ಖಂಡಿತ ಹೇಳ್ತೀನಿ ಕೇಳಿ, ನಾನು ಎಲ್ಲೂ ಏನಕ್ಕೆ ಹೇಳಿರಲಿಲ್ಲ ಅಂತಂದರೆ, ಐ ವಾಂಟೆಡ್ ದಟ್ ಟು ನೋ ಸೇ ಹಿಯರ್. ನಾನು ಇಲ್ಲೇ ಹೇಳಬೇಕು ಅಂತ ಅನ್ನೋವಂಥದಕ್ಕೋಸ್ಕರನೇ ನಾನು ನಿಮಗೂ ಕೂಡ ಹಿಂಟ್ ಕೊಟ್ಟಿಲ್ಲ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆಲಿ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನನಗೆ. ಈ ಸಿನಿಮಾದ ಮುಖಾಂತರ ಆ ಆಸೆ ಇಲ್ಲದೆ ಇರ್ತು ಅಂತಂದರೆ ತಪ್ಪಾಗಲ್ಲ. ಅದಿತಿ ಅವರು ಈ ಸಿನಿಮಾದ ಮುಖಾಂತರ ಸಿಕ್ಕಂಥ ಒಂದು ತುಂಬ ಒಳ್ಳೆಯ ಸ್ನೇಹಿತೆ ನಮಗೆ. ಈ ಸಿನಿಮಾ ಒಂದಿಷ್ಟು ಹೊಸ ಸಂಬಂಧಗಳನ್ನು ತಂದುಕೊಟ್ಟಂಥ ಸಿನಿಮಾ, ಕಟ್ಟಿಕೊಟ್ಟಂಥ ಸಿನಿಮಾ ಇದು. ಪ್ರಭು ಅವರ ವಿಚಾರ ನಾನು ಖಂಡಿತ ಮಾತಾಡಬೇಕು. ಈ ಸಿನಿಮಾದಲ್ಲಿ ಅವರು ಮುಂಚೂಣಿಯಲ್ಲಿರುವಂಥ ಭಾಳಷ್ಟು ಬ್ಯುಸಿ ಇರೋ ನಾಯಕ ನಟರು ಅವರು. ಆದರೂ ಕೂಡ ಈ ಸಿನಿಮಾದಲ್ಲಿ ಪ್ರೀತಿಯಿಂದ ಒಂದು ಪಾತ್ರವನ್ನು ಮಾಡಲಿಕ್ಕೆ ಒಪ್ಕೊಂಡು ಬಂದಂಥವ್ರು. ನಾನು ಅವ್ರ ಜೊತೆಲಿ ಇದ್ದಾಗಲೂ ನಾನು ತುಂಬ ಹೊಗಳ್ತಾರೆ ಅವರು. ನನಗೆ ಅಷ್ಟು ಡಿಸರ್ವಿಂಗ್ ಕ್ಯಾಂಡಿಡೇಟ್ ನಾನಲ್ಲ ರೀ. ಅವ್ರು ನೋಡಿದಾಗ ನನಗೆ ಅನ್ಸೋದು ಏನು ಗೊತ್ತಾ, ಎಷ್ಟು ಪ್ರಬುದ್ಧತೆ ಇದೆ ಯೋಚನೆ ಮಾಡೋದ್ರಲ್ಲಿ, ಎಷ್ಟು ಯೋಚನೆ ಮಾಡ್ತಾರೆ, ಎಷ್ಟು ಸರಳವಾಗಿರ್ತಾರೆ ಅಂತ ಅನ್ನೋದು. ನಾನು ಎಲ್ಲೋ ಒಂದು ಕಡೆ ಓದಿದ್ದು ನೆನಪು ನನಗೆ. ಆ್ಯಕ್ಟಿಂಗ್ ಅಂತ ಬಂದಾಗ, ಟು ಬಿಕಮ್ ಎ ಗುಡ್ ಆ್ಯಕ್ಟರ್ ಒನ್ ನೀಡ್ಸ್ ಟು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅದನ್ನು ಪ್ರಭು ಅವರಿಗೆ ಭಾಳ ಚೆನ್ನಾಗಿ ಸೂಟ್ ಆಗುತ್ತೆ, ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಆ್ಯಕ್ಚುಲಿ ಒಬ್ಬ ಒಳ್ಳೆಯ ಮನುಷ್ಯ ಮಾತ್ರ ಒಬ್ಬ ಒಳ್ಳೆಯ ನಟನಾಗಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ಪ್ರಭು ಅವರು ಒಂದು ತುಂಬ ದೊಡ್ಡ ಎಕ್ಸಾಂಪಲ್ ನೀವು. ಆಮೇಲೆ ರಜನಿ ಅವರೇ, ಎಷ್ಟು ಮುದ್ದಾಗಿ ಕಾಣಿಸ್ತೀರ ನೀವು. ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಹೋಗ್ಲಿಕ್ಕಾಗಲ್ಲ, ಯಾಕೆ ಗೊತ್ತಾ, ಹೇಳ್ಬಿಟ್ರೆ ಕಥೆನೇ ಲೀಕ್ ಆಗೋಗ್ಬಿಡುತ್ತೆ ಇಲ್ಲಿ. ಅದೊಂದು ಮಾತ್ರ ದಯವಿಟ್ಟು ರಿಲೀಸ್ ಆದ ನಂತರ ನಿಮ್ಮನ್ನು ನಾನು ಹೇಳ್ತೀನಿ. ಮತ್ತು ಧನಂಜಯ್ ಅವರು ಈ ಸಿನಿಮಾಗೆ ಅವರ ಸಪೋರ್ಟನ್ನು ನೀಡಿ ಇಲ್ಲಿ ಬಂದಂಥದ್ದು ನೋಡಿ ಎಂಥ ಕ್ಷಣದಲ್ಲಿ ಬಂದಿದ್ದಾರೆ ಅಂತಂತಂದರೆ, ಅವ್ರ ಮದುವೆ ಇಟ್ಕೊಂಡು ಹಸಿಮಯ್ಯ ಅಂತ ಹೇಳ್ತೀವಿ ನಾವು, ಇಂಥ ಸಮಯದಲ್ಲೂ ಕೂಡ ಅವ್ರು ಇಲ್ಲಿ ಬಂದಿದ್ದಾರೆ ಅಂತ ಅನ್ನೋವಂಥದ್ದು ಇಷ್ಟೆಷ್ಟು ಜನ ನನ್ನ ಮೇಲೆ ಇಟ್ಟಿರುವಂಥ ಒಂದು ಆಶೀರ್ವಾದ. 10ನೇ ತಾರೀಕು ಕಮ್ಮಿ ಅಂದ್ಕೊಂಡೆ ಜಾಸ್ತಿ ಮಾತಾಡ್ಬಿಟ್ಟೆ. 10ನೇ ತಾರೀಕು ಜನವರಿ ಸಿನಿಮಾ ತೆರೆಗೆ ಬರ್ತಾ ಇದೆ. ನಮ್ಮ ಟೀಮಿನ ಬಗ್ಗೆ ಏನೇನು ಜಾಸ್ತಿ ಹೇಳಲ್ಲ, ನಿರ್ಮಾಪಕರ ಬಗ್ಗೆ ಮತ್ತು ನಿರ್ದೇಶಕರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ನಾನು ಎಲ್ಲ ಇದರಲ್ಲೂ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನನ್ನ ಹಿಂದಿನ ಎಲ್ಲ ಸಿನಿಮಾಗಳಲ್ಲೂ ಇದೇ ರೀತಿ ಒಂದು ಹೊಸ ಪ್ರಯತ್ನ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಾನು ಭಾಳಷ್ಟು ಕಡೆ ಹೇಳ್ತಾ ಇರ್ತೀನಿ, ಇದು ನಾನು ಒಬ್ಬರಲ್ಲ ಹೀರೋ, ಇಷ್ಟು ಜನ ಕಾಣ್ತಾ ಇದ್ದಾರೆ ಗೊತ್ತಾ, ಅಷ್ಟು ಜನ ಹೀರೋ. ಫಸ್ಟ್ ಟೈಮ್ ಒಂದು ಮಲ್ಟಿ ಸ್ಟಾರರ್ಗೆ ಪಿಕ್ಚರ್ ಮಾಡಿದ್ದೀನಿ ನಾನು ಅಂತಂದರೆ ಇದು ಚೂಮ್ ಅಂತಂದರೆ ತಪ್ಪಾಗಲ್ಲ. ಅದು ನನ್ನ ಜೊತೆಯಲ್ಲಿ ನಿಂತಿರೋರು ಎಲ್ಲರೂ ಕೂಡ ಹೀರೋಗಳೇ ಈ ಸಿನಿಮಾದಲ್ಲಿ. ಮುಂದೆ ಇದ್ದೀನಿ ಅಷ್ಟೇ, ಆದರೆ ಅದ್ರ ಒಳಗಡೆ ಒಂದು ಪಾತ್ರ ಮಾಡಿದ್ದೀನಿ ಅಷ್ಟೇ. ಇದರಲ್ಲಿರುವಂಥ ಟೆಕ್ನಿಷಿಯನ್ಸ್ ಇದ್ದಾರೆ ಗೊತ್ತಾ, ಅವರು ನಿಜವಾದ ಹೀರೋಸು. ಈ ಸಿನಿಮಾದ ಸಿನಿಮಾಟೋಗ್ರಫರ್ ಹೀರೋ ಆಗ್ತಾರೆ, ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಒಬ್ಬರು ಹೀರೋ ಆಗ್ತಾರೆ, ಈ ಸಿನಿಮಾದ ಸೌಂಡ್ ಡಿಸೈನರ್ ಹೀರೋ ಆಗ್ತಾರೆ, ನಿರ್ದೇಶಕರು ಹೀರೋ ಆಗ್ತಾರೆ. ಎಲ್ಲನೂ ಕೂಡ ಒಂದು ಪಾತ್ರವಾಗಿ ನಿಂತ್ಕೊಂಡು ಮಾಡಿದ್ದೀವಿ. ಇದು ಒಂದು ಮಲ್ಟಿ ಸ್ಟಾರರ್ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ. ನಿಮ್ಮನ್ನು ಮನರಂಜಿಸೋದ್ರಲ್ಲಿ ಖಂಡಿತ ನಾವೆಲ್ಲರೂ ಕೂಡ ಪಣ ತೊಟ್ಟು ನಿಂತಿದ್ದೀವಿ. 10ನೇ ತಾರೀಕು ನಿಮ್ಮನ್ನು ನಿರಾಸೆ ಮಾಡಲ್ಲ, ನಿಮ್ಮ ನಿರೀಕ್ಷೆ ಮಾಡ್ತೀವಿ ಅಂತ ಹೇಳ್ತಾ ನಿಮ್ಮನ್ನು ಥಿಯೇಟರ್ಗಳಿಗೆ ಬಹಳ ಪ್ರೀತಿಯಿಂದ ಬರಮಾಡ್ಕೊಳ್ತೀವಿ. ನಿಮಗೆ ಇಷ್ಟ ಆಗುವಂಥ ಸಿನಿಮಾ ಇದಾಗಿರುತ್ತೆ ಅಂತ ಅನ್ನೋವಂಥದ್ದು ಚೂಮಂತರ್ ತಂಡದ ಪರವಾಗಿ ನಾನು ನಿಮಗೆ ಭರವಸೆ ಕೊಡ್ತೀನಿ ಅಂತ ಹೇಳ್ತಾ 2 ಮಾತಿನ ಮುಗಿಸ್ತೀನಿ. 10ನೇ ತಾರೀಕು ಸಿಗೋಣ ಥಿಯೇಟರ್. ಥ್ಯಾಂಕ್ ಯು.